ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ವಿದ್ಯಾರ್ಥಿ ಜೀವನದಲ್ಲಿ ಶ್ರದ್ಧೆ ಆಸಕ್ತಿ ಮುಖ್ಯ. ಆರ್.ವಿ. ದೇಶಪಾಂಡೆ. ದಾಂಡೇಲಿಯಲ್ಲಿ ದಾನ ಮಾಡುವ ಮನಸ್ಥಿತಿ ಉಳ್ಳವನು ದಾನ ಮಾಡಿದರೆ ದೇವರಿಗೆ ಹತ್ತಿರವಾಗುತ್ತಾನೆ. ಇಲ್ಲವಾದರೆ ಎಷ್ಟೇ ಸಂಪತ್ತಿದ್ದರೂ ವ್ಯರ್ಥವೆಂದು. ಸಂಪತ್ತು ಮಾಡಿದರೆ ಸಾಲದು, ಅದನ್ನು ಸಮಾಜದ ಸತ್ಕಾರ್ಯಗಳಿಗೆ ಉಪಯೋಗಿಸಿ ಸಮಾಜ ಕಲ್ಯಾಣ ಕೊಡುಗೆ ನೀಡಬೇಕು ಎಂದು ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹೇಳಿದರು. ಹಳೆ ದಾಂಡೇಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೇಪರ್ ಮಿಲ್ಲಿನ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ₹14 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಕೊಠಡಿಯ ಮೇಲ್ಛಾವಣಿ ಸಭಾಭವನ ಉದ್ಘಾಟಿಸಿ ಮಾತನಾಡಿದರು. ಆದರೆ ಕಣ್ಣು ಕಾಣಿಸುವಂತ ದಾನಿಗಳು ಇವತ್ತು ಉಳಿದಿಲ್ಲ. 21ನೇ ಶತಮಾನದಲ್ಲಿ ಈಗ ಆಧುನಿಕ ಯುಗದಲ್ಲಿ ಮಾನವ ಬಹಳ ಸ್ವಾರ್ಥಿಯಾಗಿದೆ. ವಿಚಾರಧಾರೆ ನಮ್ಮ ಹಿರಿಯವ್ರದೇನಿತ್ತು ಅದು ನಮ್ದಿಲ್ಲ ಈಗ. ಹಾಗಾಗಿ ಇದು ಗ್ರಂಥ ಬರ್ತಾರೆ. ನನ್ನ ಒಂದು ಕೆಲವು ವಿದ್ಯಾರ್ಥಿಗಳು ಕೂತಿದ್ದಾರೆ. ಅಧಿಕಾರಿಗಳೇ, ಗಣ್ಯರೇ, ವಿದ್ಯಾರ್ಥಿ ಇದು ಹಳೆ ದಾಂಡೇಲಿ ಅಂತ ಮುಂಚಿದ್ದು. ದಾಂಡೇಲಿ ಅಂತ ಏನು ಇದ್ದಿಲ್ಲಮ್ಮ, ಹಳೆ ದಾಂಡೇಲಿ ಅಂತಿತ್ತು. ಬರೋಬ್ಬರಿ ಈ ಭಾಗದಲ್ಲಿ ಕಾಮತ್ ಅವ್ರ ಮನೆ, ಕೊಡುಕಿನಿಯವ್ರ ಮನೆ. ವಿದ್ಯಾರ್ಥಿಗಳು ಬಂಗಾರದಂತಹ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಸ್ವಯಂ ಶ್ರದ್ಧೆಯನ್ನು ರೂಢಿಸಿಕೊಳ್ಳಬೇಕು. ಅಭ್ಯಾಸದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಗೂ ದೈಹಿಕವಾಗಿ ಆರೋಗ್ಯವಾಗಿ ಇರಲು ಕ್ರೀಡೆಗಳಿಗೆ ಆದ್ಯತೆ ನೀಡಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚಬೇಕು ಎಂದರು. ಕಾಲೇಜಿನ ಪ್ರಾಚಾರ್ಯೆ ನಾಗರಿಕ ಗಾಂವ್ಕರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸಹಕಾರದಿಂದ ಈ ಸಭಾಭವನ ನಿರ್ಮಾಣ ಆಗಿದೆ. ಸಂಘ ಸಂಸ್ಥೆಗಳ ಸಹಾಯದಿಂದ ಕಾಲೇಜಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿದೆ ಎಂದ ಅವರು ಎಲ್ಲರ ಸಹಕಾರ ಸ್ಮರಿಸಿದರು. ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಶೇಖ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ, ರಾಘವೇಂದ್ರ ಆರ್.ಜೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಮಹಾದೇವ್ ಜಮಾದಾರ್, ಅನಿಲ್ ನಾಯ್ಕರ್, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಸರ್ಫರಾಜ್ ಬಾಬಾ ಮುಲ್ಲಾ ವೇದಿಕೆಯಲ್ಲಿ ಇದ್ದರು. ಉಪನ್ಯಾಸಕಿ ಸುಮಂಗಲ ನಾಯಕ್, ಪೂರ್ಣಿಮಾ ಬೆಳವಡಿ, ಪ್ರಶಾಂತ್ ಜಾಧವ್, ಪ್ರವೀಣ್ ಕುಮಾರ್ ಸುಲಾಕೆ, ಶ್ವೇತಾ ಎಂಎಚ್, ವಿದ್ಯಾ ಉಪ್ಪಾರ್, ಸಂಜನಾ ಕನೋಜ್, ಅನುಷಾ ಅಂಕೋಲೇಕರ್, ಉಷಾ ಸಲ್ಗಾಂವ್ಕರ್, ಮಂಜುಳಾ ಹಳಿಯಾಳ್ಕರ್, ಮಾಯವ್ವ, ಅನಿತಾ ಅನಗಲಾದ್ ಇವರುಗಳು ಕಾರ್ಯಕ್ರಮಕ್ಕೆ ಸಹಕರಿಸಿದರು. ಯಾವುದು ಬಿಲ್ಡಿಂಗ್ ನೋಡಿ, ಇದು ದಾಂಡೇಲಿ ಇದು ಬಹಳ ಪುರಾತನ ಇದ್ದಾಗ ಇಲ್ಲಿ ನನಗೇನು ಹಲ್ಯಾಳ ಹಾಗೆ ಇಲ್ಲಿ ದಾನ ಧರ್ಮ ಮಾಡಿ ಕಟ್ಟಿದ್ದು ನನಗೆ ನೆನಪಿಲ್ಲ. ಈ ನಮ್ಮ ಊರಲ್ಲಿ ಎಲ್ಲ ಗುಡಿಗೂ ಕಟ್ಟಿದ್ದು ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ನಮ್ಮ ಅಪ್ಪ ಎಲ್ಲರೂ ಬೇರೆ ಫ್ಯಾಮಿಲಿ ದೇವಸ್ಥಾನ